ವಲಯದಲ್ಲಿ ಉದ್ಯೋಗ ಅವಕಾಶ ಕ್ಯಾಬಿನೆಟ್ನಲ್ಲಿ ವಿಧೇಯಕದ ಅನುಮೋದನೆ ಆಗಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಹಿಡಿಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ. ನಾವು ಖಾಸಗಿ ಬೋರ್ಡನ್ನು ಹಾಕುವಂಥ ವಿಚಾರ ಇರ್ಬೋದು, ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋ ವಿಚಾರ ಇರ್ಬೋದು, ಧ್ವಜ ಬಳಕೆ ಇರ್ಬೋದು, ಭಾಷೆ ಬಳಕೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಕಡತಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು. ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ನಮ್ಮ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತೇಳಿ ಮೊನ್ನೆ ತೀರ್ಮಾನವನ್ನು ಸರ್ಕಾರ ಸೊ ಅದೆಲ್ಲ ಮುಂದಕ್ಕೆ ಚರ್ಚೆ ಮಾಡೋದು. ಕಿರಣ್ ಮುಜುಮ್ದಾರ್ ಶಾ ಮತ್ತೆ ಬಯೋಕನೂರು ಮತ್ತೆ ಇವು ಮೋಹನ್ ದಾಸ್ ಇಬ್ರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ಅಂದ್ರೆ ನಮಗೆ ನುರಿತ ಅಂತ ಕಾರ್ಮಿಕರು ಬೇಕಾಗುತ್ತೆ. ಟೆಕ್ನಿಕಲ್ ಇರೋ ಕಡೆ ನಾವು ವಿಲ್ ನಾಟ್ ಇಂಟರ್ಫಿಯರ್. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಾಗುತ್ತೆ. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸೆಪ್ಷನ್ ಕೊಡ್ತೀವಿ. ಏನು ಹಂಗೆಂತ ಏನು ನಾವು ಕೊಡಲ್ಲ ಅಂತಲ್ಲ, ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು. ಪರ್ಸೆಂಟೇಜ್ ಲಿಮಿಟ್ ಮಾಡಿದ್ದೀರಾ ಸರ್ ಏನಾದರೂ ಸೀಲಿಂಗ್ ಲಿಮಿಟ್? ಅದನ್ನು ತಿಳಿಸ್ತಾರೆ. ನಾನು ಈಗ ಅದನ್ನು ಅಸೆಂಬ್ಲಿ ಇದೆ, ಈಗ ನಾನು ಹೇಳೋಕ್ಕಾಗಲ್ಲ ಡೀಟೇಲಾಗೆ. ಕಂಪ್ಲೀಟ್ ನಿಮಗೆ ತಿಳಿಸ್ತೀವಿ. ಐ ಕಾಂಟ್ ಡಿಸ್ಕ್ಲೋಸ್ ಇವ್ರಿನ್ ಡೀಟೇಲ್. ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾವು ಅಸೆಂಬ್ಲಿ ಒಳಗಡೆ ಅದನ್ನು ಬಿಲ್ಲನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಸರ್ ಇನ್ನೊಂದು GT ಮಾಲಲ್ಲಿ ಸರ್ ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟು ರೈತರಿಗೆ ನಿರಾಕರಣೆ ಮಾಡಿದ್ದಾರೆ ಸರ್. GT ಮಾಲಲ್ಲಿ ನಾನು ಅದನ್ನು ಗೊತ್ತಿಲ್ಲ, ನನಗೆ ಆ್ಯಕ್ಷನ್ ತಗೊಳ್ತೀನಿ. ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀವಿ. ಇವತ್ತು ಬೆಂಗಳೂರು ಹಿಂದೆನೂ ಕೂಡ ಚರ್ಚೆ ಇತ್ತು, ಕ್ಲಬ್ಗಳಲ್ಲೂ ಕೂಡ ಡ್ರೆಸ್ ಕೋಡ್ ವಿಚಾರ, ಮಾಲ್ಗಳು ಇತ್ತು, ರಿಪೀಟ್ ಮೆಟ್ರೋದಲ್ಲೂ ಇದೇ ರೀತಿ ಆಗಿತ್ತು. ಮೆಟ್ರೋದಲ್ಲೂ ಹಿಂಗಾಗಿತ್ತು. ಪಂಚೆ ಉಟ್ಕೊಂಡ್ಬಂದ್ರು ಅಂತಂದು ಅವ್ರನ್ನ ಒಳಗೆ ಬಿಟ್ಟಿರ್ಲಿಲ್ಲ, ಅವ್ರನ್ನ ಟ್ರೈನಿಗೆ ಕೂಡ ಹತ್ತಿರ್ಲಿಲ್ಲ. ಈಗ ಮತ್ತೆ ಮಾಲ್ಗಳಲ್ಲಿ ನಮ್ಗೆ ಯಾರು ಮಾಹಿತಿ ಬಂದಿಲ್ಲ. ನಮ್ಗೆ ಏನಾರು ಅಂತವ್ರು ಯಾರು ಮಾಹಿತಿ ಕೊಟ್ಟರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀವಿ.